ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಅಂತರ್ಯುದ್ಧ ಈಗ ದೆಹಲಿ ಹಂತಕ್ಕೆ ಹೋಗಿ ತಲುಪಿರುವಂಥದ್ದು. ಈಗಾಗಲೇ ರೆಬಲ್ ಶಾಸಕ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. 10 ದಿನಗಳ ಒಳಗಾಗಿ ಉತ್ತರವನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯಲ್ಲಿ ಮತ್ತಷ್ಟು ಬೆಳವಣಿಗೆಗಳು. ಪಕ್ಷದೊಳಗಿನ ಎದುರಾಳಿಗಳನ್ನು ಕಟ್ಟಿ ಹಾಕಲು ಯಡಿಯೂರಪ್ಪ ಅವರ ಯತ್ನ ಮುಂದುವರೆದಿದೆ. ಬಿಜೆಪಿ ಹೈಕಮಾಂಡ್ ಆರ್ಎಸ್ಎಸ್ ಜೊತೆಗೆ ಒಂದು ರಹಸ್ಯ ಮಾತುಕತೆಯಾಗಿದೆ ಅಂತ ಪದೇ ಪದೇ ನನ್ನ ಪುತ್ರನ ಮೇಲೆ ಆಧಾರ ರಹಿತ ಆರೋಪ ಆಗ್ತಾ ಇದೆ. ನಮ್ಮ ಪಕ್ಷದ ಶಾಸಕ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಆಗಿದೆ, ಏನಾದರೂ ಮಾಡಿಕೊಳ್ಳಿ. ಹೈಕಮಾಂಡ್ ನಾಯಕರೊಬ್ಬರ ಜೊತೆಗೆ BS ಯಡಿಯೂರಪ್ಪನವರು ಮಾತುಕತೆಯನ್ನು ನಡೆಸಿದ್ದಾರಂತೆ. ಡಿಸೆಂಬರ್ 7ರಂದು ನಡೆಯಲಿರುವಂತಹ ಕೋರ್ ಕಮಿಟಿ ಮೀಟಿಂಗ್, ಅದರಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ. ಯತ್ನಾಳ್ ಉಚ್ಚಾಟನೆಯ ಶಿಫಾರಸನ್ನು ಪ್ರಸ್ತಾಪಿಸಲಿಕ್ಕೆ BS ಯಡಿಯೂರಪ್ಪನವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹೇಳಿ ಕೇಳಿ ಯತ್ನಾಳ್ ವರ್ಸಸ್ BS ಯಡಿಯೂರಪ್ಪ, ಯತ್ನಾಳ್ ವರ್ಸಸ್ BY ವಿಜಯೇಂದ್ರ ನಿನ್ನೆ ಮೊನ್ನೆ ಕಥೆ ಅಲ್ಲ. ಇದು ಕಳೆದ 5-6 ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾನೆ ಇದೆ. ಇದು ಮೊದಲೇನೆ ಚಿಕ್ಕದಿದ್ದಾಗ ಚಿವುಟಿ ಹಾಕಿಬಿಟ್ಟಿದ್ರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭುಗಿಲೆ ಹೇಳ್ತಾ ಇರಲಿಲ್ಲ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆವರಿಸ್ಕೊಂಡಿದೆ, ದೆಹಲಿ ಅಂಗಳಕ್ಕೆ ತಲುಪಿದೆ. ಈಗಾಗಲೇ ಯತ್ನಾಳ್ ನಿಯೋಗ ಅಲ್ಲಿಗೆ ಹೋಗಿದೆ. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಈ ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತೆ ಅನಿಸ್ತು. ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡ್ತಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಯತ್ನಾಳು ಡೆಲ್ಲಿಲಿ ಮಾತಾಡಿದ್ದಾರೆ, ನಾನು ಕೊಟ್ಟೇ ಇಲ್ಲ, ಇದೊಂದು ನಕಲಿ ನೋಟಿಸು, ವಿಜೇಂದ್ರ ಅವರೇ ಕ್ರಿಯೇಟ್ ಮಾಡಿರೋ ನೋಟಿಸು. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ. ರಾಜ್ಯ ಬಿಜೆಪಿನಲ್ಲಿ ಹೆಂಗಾಗ್ತಾ ಇದೆ ಅಂತಂದರೆ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ. ಅವರು ಇವ್ರ ಮೇಲೆ ಮಾತಾಡೋದು ಬಿಡಲ್ಲ, ಅವ್ರು ಇವ್ರು ಮಾತಾಡೋದು ಬಿಡಲ್ಲ. ಒಂದು ರೀತಿಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಆಗಬೇಕು.